ನಮಸ್ಕಾರ, ಶುಭೋದಯ. ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ನಮ್ಮ ಚಾನೆಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ನಿಮಗೆ ಹಲವಾರು ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ಪರಿಹಾರ, ವಾಸ್ತು, ನಿಮ್ಮ ಎಂಥದ್ದೇ ಸಮಸ್ಯೆಗಳಾಗಿರಲಿ ಅದಕ್ಕೆ ಸರಳವಾಗಿರುವಂಥ ಪರಿಹಾರಗಳು ಪ್ರತಿಯೊಂದು ವೀಡಿಯೋಸ್ನಲ್ಲಿ ಕೂಡ ನಮಗೆ ಗುರುಗಳು ತಿಳಿಸ್ಕೊಡ್ತಾ ಬಂದರೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಸೊ ಪ್ರತಿಯೊಬ್ಬರು ಎಲ್ಲೋ ಒಂದು ಕಡೆ ಕಮೆಂಟ್ಸ್ ಮುಖಾಂತರ ನಮ್ಮ ರಾಶಿದು ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದಾರೆ. ಗುರು ಬದಲಾವಣೆದು ಪ್ರತಿನಿತ್ಯ ನೀವು ತಿಳಿಸ್ತಾ ಬಂದಿದ್ದೀರಾ. ಇನ್ನು ಇವತ್ತು ಸಿಂಹ ರಾಶಿಯವ್ರ ಬಗ್ಗೆ ತಿಳಿಸೋದಾದ್ರೆ ಇವರಿಗೆ ಫಲಾನುಫಲಗಳು ಯಾವ ರೀತಿ ಇದೆ ಗುರುಗಳೇ? ಇವ್ರಿಗೂ ಏನಾದರೂ ವ್ಯಯ ಇದೆಯಾ, ಮಿಶ್ರ ಫಲ ಇದೆಯಾ, ಯಾವ ರೀತಿ ಇದೆ ಅಂತ ಹೇಳ್ತೀರಾ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತೀಂ ತಮೋರಿಂ ಸರ್ವಪಾಪಾಗ್ನಂ ಪ್ರಣತೋಸ್ಮಿ ದಿವಾಕರಃ. ಓಂ ಭಾಸ್ಕರಾಯ ವಿದ್ಮಹೇ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಪ್ರೀತಿಯ ಬಂಧುಗಳೇ, ಈ ಮಂತ್ರಾನುಷ್ಠಾನವನ್ನು ಈ ರಾಶಿಯವರು ಹೆಚ್ಚಿಗೆ ಹೇಳ್ಕೊಳ್ತೀರಿ. ಶ್ರದ್ಧೆಯಿಂದ, ಭಕ್ತಿಯಿಂದ ನೀವು ಸಂಗೀತದ ಆಲಾಪನೆಗಳು ಕೊಟ್ಟು ಕೂಡ ಈ ಮಂತ್ರವನ್ನು ಹೇಳ್ಕೊಳ್ಬೋದು. ಹೇಗೆ ಬೇಕಾದರೂ ಕೂಡ ಹೇಳ್ಕೋಬಹುದು. ಪ್ರಣವ ಸೇರಿಸಿ ಕೂಡ ಹೇಳ್ಕೋಬೋದು. ಪ್ರಣವವನ್ನು ತೆಗೆದು ಕೂಡ ನೀವು ಹೇಳ್ಕೋಬಹುದು. ಆದರೆ ಸ್ವಲ್ಪ ಶ್ರದ್ಧೆಯನ್ನು, ಭಕ್ತಿಯನ್ನು ಸೇರಿಸ್ತಾರೆ. ಜೊತೆಗೆ ಈ ಮಂತ್ರವನ್ನು ಮಾಡಿಕೊಳ್ತೀರಿ. ಯಾಕೆ ಅಂತಂದರೆ ಈ ರಾಶಿಯವರಿಗೆ ಇಷ್ಟು ಒಂದು ವರ್ಷದ ಕಾಲ ಗುರುಬಲ ಇತ್ತು. ಹೀಗೆ ಗುರುಬಲ ಈ ವರ್ಷ ಸಿಂಹರಾಶಿಯವರಿಗೆ ಇರೋದಿಲ್ಲ. ಹಾಗಂತೇಳಿ ಯಾವ ತೊಂದರೆ ವ್ಯತೆಯೂ ನೀವು ಪಡಬೇಕಾಗಿಲ್ಲ. ಕಾರಣ ಏನು ಅಂತಂದರೆ ಈ ವರ್ಷ ಸಿಂಹರಾಶಿಯವರಿಗೆ ಗುರು ಅಂದರೆ ಪಂಚಮಾಧಿಪತಿ, ಅಷ್ಟಮಾಧಿಪತಿ ದಶಮಕ್ಕೆ ಬರ್ತಾ ಇದ್ದಾನೆ. ದಶಮಕ್ಕೆ ಬರ್ತಾ ಇದ್ದಾನೆ ಅಂತಂದರೆ ಭಾಗ್ಯದಲ್ಲಿ ಇದ್ದಾಗ ನಿಮಗೆ ಭಾಗ್ಯೋದಯವಾಗಿತ್ತು. ಎಲ್ಲ ಕೆಲಸಗಳು ಮಾಡ್ಕೊಳ್ತಾ ಇದ್ದೀರಿ. ಮೂಲಭೂತ ಸೌಕರ್ಯಗಳು, ನೀವು ಜಮೀನು ತೆಗೆಯೋದು, ಸೈಟ್ ತೆಗೆಯೋದು, ಮನೆ ಕಟ್ಟೋದು, ಮತ್ತೊಂದು ಮದುವೆ ಮುಂಚೆ ಎಲ್ಲಕ್ಕೂ ಕೂಡ. ಆದರೆ ಏನು ಮಾಡ್ತಾ ಬಂದರೆ ಅದರಿಂದ ಫಲದ ಅಪೇಕ್ಷೆ ಇಟ್ಕೊಂಡಿರ್ತೀರಿ. ಈ ವರ್ಷ ಅದು ಸಿಗಲಿಕ್ಕೆ ಈ ಒಂದು ಸಿಂಹರಾಶಿಯವರಿಗೆ ಪಂಚಮಾಧಿಪ, ಅಷ್ಟಮಾಧಿಪ ದಶಮಕ್ಕೆ ಬರ್ತಾನೆ. ಏನು ಅಂತಂದರೆ ತುಂಬ ಬ್ಯುಸಿ ಇರ್ತೀರಿ ನೀವು. ಎಷ್ಟು ಅಂತಂದರೆ ಊಟ ತಿಂಡಿ ಮಾಡಲಿಕ್ಕೂ ನಿಮ್ಗೆ ಟೈಮ್ ಸಿಗೋದಿಲ್ಲ. ಅಷ್ಟು ನಿಮಗೆ ಕೆಲಸದ ಒತ್ತಡ ಇರುತ್ತೆ. ಒಂದೊಂದು ಬಾರಿ ನಿಮಗೆ ಬಹಳ ಒತ್ತಡ ಇರುತ್ತೆ. ಕೆಲಸ ಮಾತ್ರ ಕಟ್ಟಿಟ್ಟ ಬುತ್ತಿ, ಆದರೆ ಲಾಭ ಅಷ್ಟಕ್ಕಷ್ಟೇ ಇರುತ್ತೆ ಅನ್ನೋ ಸ್ವಲ್ಪ ನೀವು ಗಮನಿಸಬೇಕಾಗತ್ತೆ ಅಷ್ಟೇ. ಆದರೆ ತುಂಬ ಯೋಚನೆ ಮಾಡಿ ಆಳವಾಗಿ ಆ ಒಂದು ಸಬ್ಜೆಕ್ಟ್ ಬಗ್ಗೆ ಅಧ್ಯಯನವನ್ನು ಮಾಡ್ತೀರಿ. ಫಾರ್ ಎಕ್ಸಾಂಪಲ್ ರಿಯಲ್ ಎಸ್ಟೇಟ್ ಮಾಡ್ತೀರೋ, ಅಥವಾ ನಿಮಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಯಾವುದೋ ಒಂದು ವ್ಯಾಪಾರವನ್ನು ಮಾಡ್ತಾ ಇದ್ದೀರೋ, ಒಂದು ನಿಮಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ವೃತ್ತಿಯಲ್ಲಿ ಇದ್ದು ಪ್ಲಸ್ ಪ್ರವೃತ್ತಿಯನ್ನು ಮಾಡ್ತಾ ಇದ್ದೀರೋ, ಇಂಥವರು ಈ ರಾಶಿಯವರು ಆಗಿದ್ದ ಪಕ್ಷದಲ್ಲಿ ಏನು ಮಾಡಿಕೊಳ್ತೀರಿ? ದಶಮಕ್ಕೆ ಬಂದಾಗ ಬ್ಯುಸಿ ಇದೆ, ಕಾಣ್ತಾ ಇದೆ, ಎಲ್ಲವೂ ಸರಿ. ಆದರೆ ಪ್ರಗತಿಯ ಫಲ ನಾವೇನಾದರೂ ಪಡ್ಕೋಬೇಕಂತಂದರೆ ಈ ರಾಶ್ಯಾಧಿಪ ವಿಶೇಷವಾಗಿರ್ತಕ್ಕಂಥವ ಗುರುವಿಗೆ ಮಿತ್ರನಾಗ್ತಾನೆ. ರವಿ ಮಿತ್ರನಾಗ್ತಾನೆ. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸೋದು ಈ ರಾಶಿಯವರು. ನವಗ್ರಹಗಳಲ್ಲಿ ಪ್ರಧಾನವಾಗಿ ಮಧ್ಯದಲ್ಲಿರ್ತಾನೆ ಸೂರ್ಯ. ಆ ಸೂರ್ಯ ವಿಶೇಷವಾಗಿ ಈ ಸಿಂಹರಾಶಿಗೆ ಅಧಿಪತಿ ಆದ್ದರಿಂದಲೂ ಕೂಡ 3 ಜನ ಮಿತ್ರರು. ನಂಬರ್ 1ನೇದು ಗುರು ವಿಶೇಷವಾಗಿ, 2ನೇದು ಕುಜ. ಈ 3ರನ್ನು ಕೂಡ ಎಷ್ಟು ಅಂತಂದರೆ ಲೋಕತ್ರಯಾಚಾರ್ಯರನ್ನು ತಿಳ್ಕೊಂಡ ಹಾಗೆ, ಬ್ರಹ್ಮ ವಿಷ್ಣು ಮಹೇಶ್ವರ ತಿಳ್ಕೊಂಡಾಗೆ ಈ ರಾಶಿಯವರು ಪಠಿಸಲೇಬೇಕಾಗಿರ್ತಕ್ಕದ್ದು. ಯಾಕಂದರೆ ಶ್ರಮ ಇದೆ ನಿಮ್ಮದು, ಪರಿಶ್ರಮ ಇದೆ ನಿಮ್ಮದು, ಫಲ ಕಡಿಮೆ ಇದೆ. ಅದಕ್ಕಾಗಿ ಇವು 3ನ್ನೂ ಮಾಡ್ಕೊಳ್ತಿರೋ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕು. ನೀವು ಯಾವುದ್ಯಾವುದೋ ಯಾರ್ಯಾರಂತ ಹೇಗೆ ನೋಡಿರ್ತೀರಿ. ಆದರೆ ಅನುಷ್ಠಾನದೊಂದಿಗೆ ಮಾತಾಡ್ತಾ ಇರತಕ್ಕಂತಹದ್ದು ನಾನಾದ್ದರಿಂದ ನೀವು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ವಿಶೇಷವಾಗಿ ಸೂರ್ಯನ ಮಂತ್ರವನ್ನು, ಸೂರ್ಯನ ಅಷ್ಟಕವನ್ನು, ಸೂರ್ಯನ ಅಷ್ಟೋತ್ತರವನ್ನು. ಇನ್ನು ನಿಮಗೆ ಸಂಬಂಧಪಟ್ಟ ನಿಮ್ಮ ಜಾತಕ ರೀತಿಯ ಪಂಚಮಾಧಿಪತಿ ಮಕ್ಕಳು ಕೂಡ ಅಭಿವೃದ್ಧಿ ಆಗಬೇಕು. ನೀವೊಂದು ಪ್ರೇಯರ್ ಮಾಡ್ತೀರಾ ಅಂತಂದರೆ ಆ ಪಂಚಮ ಸ್ಥಾನಕ್ಕೆ ಸಂಬಂಧಪಟ್ಟ ಮಕ್ಕಳದ್ದು ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ನಿಮ್ಮಲ್ಲಿ ಒಂದು ಶಕ್ತಿ ಆಟಕವಾಗತ್ತೆ. ನಂತರ ಕುಜ ನಿಮಗೆ ವಿಶೇಷವಾಗಿ ಭಾಗ್ಯಾಧಿಪ. ಅಂತಹ ಭಾಗ್ಯಾಧಿಪತಿಯನ್ನು, ಪೂರ್ವ ಪುಣ್ಯಾಧಿಪತಿಯನ್ನು ಅಷ್ಟೋತ್ತರವನ್ನಾಗಿ ನೀವು ಹೇಳ್ತಾ ಇದ್ದೀರಾ. ಕುಜನ ಅಷ್ಟೋತ್ತರ ಹೇಳ್ತಾ ಇದ್ದೀರಾ, ಗುರುವಿನ ಅಷ್ಟೋತ್ತರ ಹೇಳ್ತಾ ಇದ್ದೀರಾ, ರವಿಯ ಮಂತ್ರವನ್ನು ಹೇಳ್ಕೊಳ್ತಾ ಇದ್ದೀರಾ. ನೀವು ಇದನ್ನು ಮಾಡ್ಕೊಂಡು ಹೊರಡ್ತೀನಿ. ಪ್ರತಿನಿತ್ಯ ಮಿಸ್ ಇಲ್ಲದೆ ಮೊಸರು, ಸ್ವಲ್ಪ ಕೆಂಪು ಕಲ್ಲು ಸಕ್ಕರೆಯನ್ನು ಪುಡಿ ಮಾಡಿ ಸ್ವೀಕಾರ ಮಾಡಿ ಹೊರಡ್ತಕ್ಕಂಥದ್ದು. ಇವತ್ತು ಮನೇಲಿ ರೆಸ್ಟ್ ಮಾಡ್ತಾ ಇದ್ದೀನಿ, ಪರವಾಗಿಲ್ಲ,
ಹೊರಗಡೆ ಹೋಗ್ತಾ ಇದ್ದೇನೆ, ಬಾಗಿಲು ದಾಟ್ ಹೋಗ್ತಾ ಇದ್ದೇನೆ ಅಂತಂದರೆ ನೀವು ಮೊಸರು, ಕೆಂಪು ಕಲ್ಲು ಸಕ್ಕರೆಯನ್ನು ತಿಂದೇ ಹೊರಡಬೇಕು. ಒಂದು ಆರೆಂಜ್ ಫ್ರೂಟ್, ಕಿತ್ತಳೆ ಹಣ್ಣು ನಿಮ್ಮ ಜೊತೆಗಿರಬೇಕು. ಇಷ್ಟನ್ನು ಮಾಡಿಕೊಳ್ತೀರಿ, ಅತ್ಯಂತ ಶುಭ ಫಲವನ್ನು ತಾವು ಕೂಡ ಈ ವರ್ಷದಲ್ಲಿ ಕಾಣ್ತೀರಿ. ಖಂಡಿತ ಗುರುಗಳು. ಎಲ್ಲೋ ಒಂದು ಕಡೆ ಪ್ರಾರಂಭದಲ್ಲಿ ನೀವು ಗುರುಬಲ ಇಲ್ಲ ಅಂದ ತಕ್ಷಣ ಇವರಿಗೂ ಏನಾದರೂ ಸಮಸ್ಯೆ ಇದೆಯೋ ಹೆಚ್ಚಾಗಿ ಅಂದ್ಕೊಂಡ್ವಿ. ಆದರೆ ಒಟ್ಟಾರೆ ನೀವು ಹೇಳೋದಾದರೆ ಅವರು ಈ ವರ್ಷ ಸಂಪೂರ್ಣವಾಗಿ ಬ್ಯುಸಿ ಇರ್ತಾರೆ ಅನ್ನೋದನ್ನ ತಿಳಿಸ್ಕೊಟ್ರಿ. ಪರಿಹಾರ ಕೂಡ ಸರಳವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸಿಂಹರಾಶಿಯವರು, ನಿಮಗೆ ಗುರುಬಲ ಇಲ್ಲ ಅಂತಂದ್ರೂ ನೀವು ಪ್ರತಿನಿತ್ಯ ಏನೆಲ್ಲ ಪಾಲನೆ ಮಾಡಬೇಕಾಗತ್ತೆ ಅಂತ ಗುರುಗಳು ತಮಗೆ ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಡಿಯೋದಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.